ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಲಾಂಗ್ ವಿಡಿಯೋನ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ವಿಡಿಯೋನೇ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನನ್ನ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತೀನಿ. ಆಮೇಲೆ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ಮತ್ತು ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಅ ಆಡಿಯನ್ಸ್. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಶುರು ಮಾಡೋಣವಾ? ನಾನು ಬೇಸಿಕಲಿ ಹಾಸನ ಹುಡುಗಿ. ಹಾಸನಲ್ಲಿ ಅರಸೀಕೆರೆ ಅಂತ ಒಂದು ಊರು. ಆ ಊರಲ್ಲಿ ಹುಟ್ಟಿ ಬೆಳೆದು ನಾನು ಚಿಕ್ಕ ವಯಸ್ಸಿಂದ 5th ಸ್ಟ್ಯಾಂಡರ್ಡ್ ತನಕ ಮಾತ್ರ ಅರಸೀಕೆರೆಯಲ್ಲಿ ಓದಿದ್ದು. ಅದಾದಮೇಲೆ 6th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ಬಂದೆ. 5th ಸ್ಟ್ಯಾಂಡರ್ಡ್ ತನಕ ನನ್ನ ದೊಡ್ಡಪ್ಪ ಅಂದರೆ ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರಿತೀನಿ. ಸೊ ನನ್ನ ಅಪ್ಪ ಅಮ್ಮ ಜೊತೆ ನಾನು ಬೆಳೆದಿದ್ದು. ಆಮೇಲೆ 6th ಸ್ಟ್ಯಾಂಡರ್ಡ್ಗೆ ನನ್ನ ರಿಯಲ್ ಅಪ್ಪ ಅಮ್ಮನ ಜೊತೆ ನಾನು ಬೆಂಗಳೂರಿಗೆ ಬಂದಿದ್ದು. 6th ಇಂದ 10th ತನಕ ನವೋದಯ ಸ್ಕೂಲಲ್ಲಿ ಮುಗಿಸಿ ಅದಾದಮೇಲೆ ಫಸ್ಟ್ PU ಸೆಕೆಂಡ್ PUನ ಸ್ಫೂರ್ತಿ ಕಾಲೇಜಲ್ಲಿ, ಆನೇಕಲ್ ಅಲ್ಲಿರುವಂಥ ಸ್ಫೂರ್ತಿ ಕಾಲೇಜಲ್ಲಿ ಮುಗಿಸಿ ಇವಾಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೀನಿ ಆಕ್ಸ್ಫರ್ಡ್ ಕಾಲೇಜಲ್ಲಿ, ಬೊಮ್ಮನಹಳ್ಳಿಯಲ್ಲಿ. ಯಾರಾದರೂ ಆಕ್ಸ್ಫರ್ಡ್ ಕಾಲೇಜಿಂದ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಇವಾಗ ಓದ್ತಿರೋರಾಗಿರ್ಬೋದು, ಇಲ್ಲ ಓದಿ ಮುಗಿಸಿರೋರಾಗಿರ್ಬೋದು, ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ. ಸೊ ಅದಾದಮೇಲೆ ಇವಾಗ ನೆಕ್ಸ್ಟು ಯಾಕೆ ನಾನು ಇವಾಗ ಅಂದರೆ ಗೊತ್ತಿರುತ್ತೆ ಯಾವುದೇ ಫೈನಲ್ ಇಯರ್ ಡಿಗ್ರಿ ಆಗಿರಲಿ ಎಷ್ಟು ಕ್ರೂಷಿಯಲ್ ಟೈಮ್ ಅದು ಅಂತ. ಸೊ ಪ್ಲೇಸ್ಮೆಂಟ್ಸ್ ಇರುತ್ತೆ, ಇಂಟರ್ನ್ಶಿಪ್ಸ್ ಇರುತ್ತೆ, ಅಸೈನ್ಮೆಂಟು, ಎಕ್ಸಾಮ್ಸು, ಥಿಯರಿ ಕ್ಲಾಸಸ್ ಎಲ್ಲದೂ ಇರುತ್ತೆ. ಎಲ್ಲ ಒಂಥರ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ಫೈನಲ್ ಇಯರಲ್ಲಿ. ಸೊ ಪ್ರಾಜೆಕ್ಟ್ಸು ಇವೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಯಾಕೆ ನಾನು ಯೂಟ್ಯೂಬ್ ವಿಡಿಯೋನ ಅಂದರೆ ಲೈಕ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಬಟ್ ನನಗೂ ಗೊತ್ತಿಲ್ಲ ಏನಾಯಿತು ನನಗೆ ಈ ಟೈಮಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋದಕ್ಕೆ. ಸೊ ಏನೋ ಅನಿಸ್ತು, ಅಂದರೆ ಒಂಥರ ಲೈಕ್ ಯಾವಾಗಲೂ ಫ್ರೆಂಡ್ಸ್ ಜೊತೆ ಫನ್ ಮಾಡ್ಕೊಂಡಿರ್ತಿದ್ದೆ ಈ ಥರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ಲ. ಸೊ ಈ ಸತಿ ರಿಯಲಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಈ ಥರ ಮಾತಾಡ್ತಿದ್ದೀನಿ. ಒಂಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋದೆ, ಬಟ್ ಇಟ್ಸ್ ಓಕೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಿದೆ, ಆಗಲಿ, ಒಳ್ಳೆಯದೇ ಅಲ್ವಾ. ಸೊ ಯಾಕೆ ಯೂಟ್ಯೂಬ್ ಚಾನಲ್ ಅಂತಂದರೆ ಏನೋ ಒಂಥರ ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡಬೇಕಂತ ಅನ್ನಿಸ್ತು. ಈ ಒಂದು ಲೈಫ್ ಹೇಗಿರುತ್ತೆ, ಅಂದರೆ ಎಲ್ಲ ಅಟೆನ್ಷನ್ ನಮ್ಮ ಮೇಲಿದ್ದಾಗ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಯೂಟ್ಯೂಬ್ ಚಾನಲನ್ನು ನಾನು ತೆಗೆದಿದ್ದು. ಆ್ಯಂಡ್ ಮಿನಿ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಆಮೇಲೆ ಅವಾಗವಾಗ ಈ ಥರ ಒಂದು ಲಾಂಗ್ ಫಾರ್ಮೆಟ್ ವೀಡಿಯೋನು ಕೂಡ ಪೋಸ್ಟ್ ಮಾಡ್ತಿರ್ತೀನಿ. ಸೊ ನನ್ನಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಯೂಟ್ಯೂಬ್ ಅಂತ ಬಂದಾಗ. ಸೊ ನನ್ನಿಂದ ನೀವು ಫಸ್ಟು ಲೈಫ್ ಸ್ಟೈಲ್, ಅಂದರೆ ನಾನು ಸ್ಟೂಡೆಂಟಾಗಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಆ್ಯಂಡ್ ನನ್ನ ಕಾಲೇಜ್ ಜರ್ನಿ ಹೇಗಿರುತ್ತೆ. ನಾನು ಇವಾಗ ಫೈನಲ್ ಇಯರ್ ಅಲ್ಲಿರೋದ್ರಿಂದ ಫೈನಲ್ ಇಯರಿಂದ ಜಾಬ್ಗೆ ಹೇಗೆ ಜರ್ನಿ ಇರುತ್ತೆ ನಂದು, ಅದ್ರ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಇದು ಲೈಫ್ ಸ್ಟೈಲ್ ಆಯಿತು. ನೆಕ್ಸ್ಟು ವ್ಲಾಗಿಂಗ್, ಎಲ್ಲರೂ ಟ್ರಾವೆಲ್, ಫೆಸ್ಟಿವಲ್, ಹಬ್ಬಗಳು ಆ ಥರ ಏನಾದರೂ ಇದ್ದರೆ, ಅಥವಾ ನನ್ನ ಫ್ರೆಂಡ್ಸ್ ಜೊತೆ ರ್ಯಾಂಡಮ್ ಫನ್ ಆಗಿರ್ಬೋದು, ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದರೆ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಈ ಥರ ರ್ಯಾಂಡಮ್ ಸ್ಟಫ್ ವ್ಲಾಗಿಂಗ್ನ ಮಾಡೋವಂಥದ್ದು. ಆಮೇಲೆ ನನ್ನ ಫ್ರೆಂಡ್ಸು ಮತ್ತು ಬೇರೆ ಎಲ್ಲ ಹೇಳಿರೋ ಪ್ರಕಾರ ಒಂಚೂರು ಫ್ಯಾಷನ್ ಸೆನ್ಸ್ ಇರೋದ್ರಿಂದ ಸೊ ಫ್ಯಾಷನ್ ಬಗ್ಗೆನೂ ಒಂದಷ್ಟು ವೀಡಿಯೋ ಮಾಡ್ತೀನಿ. ಅಂದರೆ ಲೈಕ್ ನಮ್ಮಮ್ಮ ಟೈಲರ್ ಆಗಿರೋದ್ರಿಂದ ಪರ್ಸ್ನಲ್ ಡಿಸೈನರ್ ಕೂಡ ಹೌದು. ಫ್ರೀಯಾಗಿ ಬಟ್ಟೆ ಸ್ಟಿಚ್ ಮಾಡಿಕೊಡ್ತಾರೆ, ಮೆಟೀರಿಯಲ್ಗಷ್ಟೇ ಕಾಸು ಬೀಳುತ್ತೆ. ಹೊಸ ಹೊಸ ಸ್ಟೈಲ್ ಡ್ರೆಸ್ಸಸ್ನ ಕೂಡ ಟ್ರೈ ಮಾಡಿ ನಿಮ್ಮ ಮುಂದೆ ತೋರಿಸ್ಬೋದು, ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇನ್ನು ಹೋದರೆ ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋತೀನಿ ಅಂದರೆ ಇವಾಗ ಬೇಕೇ ಬೇಕಲ್ವ, ಜಾಬ್ ತಗೋಬೇಕಂದ್ರೆ ಸ್ಕಿಲ್ ಇರಲೇಬೇಕು. ಸೊ ಆ ಜರ್ನಿ ಹೇಗಿರುತ್ತೆ ಅದ್ರ ಬಗ್ಗೆ ವೀಡಿಯೋಸ್. ಅದಾದಮೇಲೆ ರೀಸೆಂಟಾಗಿ ನನ್ನ ಫೇವ್ರೆಟ್ ಹಾಬಿ ಬುಕ್ ಓದೋದು. ಸೊ ತುಂಬ ಜನ ಬುಕ್ ಲವರ್ಸ್ ಇದ್ದಾರೆ ಅಂತ ಗೊತ್ತು. ಸೊ ನಾನು ಅದರಲ್ಲೂ ಎಕ್ಸ್ಪೆಷಲಿ ನನಗೆ ಕನ್ನಡ ಬುಕ್ಸ್ ಓದೋದು ತುಂಬ ಇಷ್ಟ. ಸೊ ಕನ್ನಡ ಬುಕ್ಸ್ ಅಂದರೆ ಬೇರೆ ಲ್ಯಾಂಗ್ವೇಜ್ ಬುಕ್ಸ್ನೂ ಓದ್ತೀನಿ, ಬಟ್ ಕನ್ನಡ ಬುಕ್ಸ್ ಓದೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದು ನಾವು ಆಡು ಭಾಷೆ ಆಗಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ, ತುಂಬ ಎಫರ್ಟ್ಸ್ ಆಗೋದು ಬೇಕಿಲ್ವಲ್ಲ. ಹಾಗಾಗಿ ಕನ್ನಡ ಬುಕ್ಸ್ ಓದೋದು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಯಾವ್ಯಾವ ಬುಕ್ಸ್ ಓದ್ತೀನಿ ಅಂತ ನಾನು ಸಜೆಸ್ಟ್ ಮಾಡ್ಬೋದು, ಮತ್ತು ನಿಮ್ಮಿಂದ ಸಜೆಷನ್ಸ್ನ ತಗೋಬೋದು ಕಮೆಂಟ್ಸ್ ಮುಖಾಂತರ ಆ್ಯಂಡ್ ಮೆಸೇಜಸ್ ಮುಖಾಂತರ. ಸೊ
ಇಷ್ಟನ್ನು ನನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಯೂಟ್ಯೂಬ್ ವೀಡಿಯೋಸಲ್ಲಿ ಮತ್ತು ಡೈಲಿ ವ್ಲಾಗಿಂಗಲ್ಲಿ. ಸೊ ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾದದನ್ನು ತಿನ್ನಿ, ಆರೋಗ್ಯವಾಗಿರಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್, ಧನ್ಯವಾದಗಳು.